ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಚಳಿಗಾಲದಲ್ಲಿ ಸಿಗುವಂತಹ ಮೆಂತ್ಯ ಸೊಪ್ಪನ್ನು ಬಳಸಿ ಬಹಳ ರುಚಿಕರವಾದ ಒಂದು ಪದಾರ್ಥ ಮಾಡೋಣ. ಬಹಳ ಈಸಿಯಾಗಿ ಮಾಡುವಂತಹದ್ದು. ಹೆಚ್ಚಾಗಿ ಬ್ಯಾಚುಲರ್ಸ್ಗಳಿಗೆ ಮೆಂತ್ಯ ಸೊಪ್ಪು ಒಂದು ತಂದು ಅದನ್ನು ಸ್ವಲ್ಪ ಬಿಡಿಸಲಿಕ್ಕೆ ಮಾತ್ರ ಹೊತ್ತಾಗುವುದು. ಹಾಗಾದರೆ ಮೆಂತ್ಯ ಸೊಪ್ಪು ಮತ್ತು ಈ ಹೆಸರು ಬೇಳೆಯನ್ನು ಬಳಸಿ ಕ್ವಿಕ್ಕಾಗಿ ಮಾಡುವಂತಹ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡುವುದೆಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ವಿಂಟರ್ ಸೀಸನ್ ಶುರುವಾಗಿದೆ. ವಿಂಟರ್ ಸೀಸನಲ್ಲಿ ಮೆಂತ್ಯ ಸೊಪ್ಪು ತುಂಬ ಬರ್ತದೆ. ಮೆಂತ್ಯ ಸೊಪ್ಪಿನಿಂದ ಈ ವಿಂಟರಿಗೆ ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡುವಂತಹ ಬಹಳ ಉಪಯುಕ್ತವಾದ ಆರೋಗ್ಯಭರಿತವಾದ ಒಂದು ರೆಸಿಪಿಯನ್ನು ಮಾಡೋಣ. ಅದಕ್ಕೆ ನೋಡಿ, 1 ಗ್ಲಾಸ್ನಷ್ಟು ಅಂದರೆ ಸಾಧಾರಣ 100 ಗ್ರಾಮ್ಸ್ನಷ್ಟು ಹೆಸರು ಬೇಳೆಯನ್ನು 2-3 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟುಕೊಂಡಿದ್ದೇನೆ. ಇಲ್ಲಿ ಚಾಪ್ಡ್ ನೀರುಳ್ಳಿ, ಚಾಪ್ಡ್ ಟೊಮ್ಯಾಟೊ ಬೇಕು ನಮಗೆ. ಇನ್ನು ಮೆಣಸಿನ ಪುಡಿ 1 ಚಮಚ, 1 ಚಮಚದಷ್ಟು ಕೊತ್ತಂಬರಿ ಪುಡಿ, ಅರ್ಧ ಚಮಚದಷ್ಟು ಹಳದಿಯ ಪುಡಿ, 1 ಚಮಚ ಜೀರಿಗೆ, ಇಡೀ ಜೀರಿಗೆ, 1/2 ಚಮಚದಷ್ಟು ಎಳ್ಳು, 1/2 ಚಮಚದಷ್ಟು ಕೊತ್ತಂಬರಿ ಬೀಜ, ಖಾಲಿ 3 ಗಿಡ್ಡೆ ಮೆಣಸು ಎತ್ಕೊಂಡಿದ್ದೇನೆ, ಬ್ಯಾಡ್ಗೆ ಮೆಣಸು ತೆಗೆದುಕೊಳ್ಬೋದು, ಮತ್ತು 3-4 ಬೆಳ್ಳುಳ್ಳಿ. ಇಲ್ಲಿ ನೋಡಿ, ನಾನು ಈ 1 ಚಮಚದಷ್ಟು ಕಡಲೆ ಬೀಜವನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಇದಾಯಿತು ಕಡಲೆ ಬೀಜ, ನಾನು ಸುರಿಗೆ ಇಟ್ಟುಕೊಂಡಿದ್ದೇನೆ. ಯಾಕೆಂದರೆ ಕಡಲೆ ಬೀಜ ಹುರಿಯಲಿಕ್ಕೆ ಸ್ವಲ್ಪ ಹೊತ್ತಾಗ್ತದೆ. ಅದರಿಂದಾಗಿ ಅದರೊಟ್ಟಿಗೆ ಈಗ ನಾನು 3 ಮೆಣಸು ಮತ್ತು ಕೊತ್ತಂಬರಿ ಬೀಜವನ್ನು ಸುರಿಗೆ ಹಾಕೊಳ್ತೇನೆ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಮತ್ತೆ ಲಾಸ್ಟ್ಗೆ ಈಗ ಈ ಎಳ್ಳನ್ನು ಹಾಕೊಳ್ತಿದ್ದೇನೆ. ಈ ವಿಂಟರಿಗೆ ನೋಡಿ, ಎಳ್ಳು ಮತ್ತು ಕಡಲೆ ಎಲ್ಲ ನಾವು ಹೆಚ್ಚು ತಿಂದಷ್ಟು ಬಹಳ ಒಳ್ಳೆಯದು. ಸೊ ಇದನ್ನು ಸ್ವಲ್ಪ ಫ್ರೈ ಆಗಲಿ, ಡ್ರೈ ಫ್ರೈ ಮಾಡ್ಕೊಳ್ಳೋದು. ಇದೆಲ್ಲ ಕಡಲೆ ಫ್ರೈ ಆಯಿತು. ಮೆಣಸು ಸ್ವಲ್ಪ ಚೂರು ಉಬ್ಬಿ ಬರುವಾಗ ಈ ಕೊನೆಗೆ ಈ ಎಳ್ಳನ್ನು ಹಾಕೊಳ್ತಿದ್ದೇನೆ. ಎಳ್ಳು ಹೆಚ್ಚು ಕಪ್ಪೆಲ್ಲ ಆಗಬಾರ್ದು, ಚೂರು ಪಟ ಹೊಡಿಲಿಕ್ಕೆ ಆಗುವಾಗ ಈಗ ನಾವು ಇದನ್ನು ಆಫ್ ಮಾಡ್ಕೊಳ್ಳೋಣ. ಚೂರು ಹೊಡಿಲಿ ಅದು. ಅದಕ್ಕೆ ಸ್ವಲ್ಪ ಈಗ ಹಿಂಗನ್ನು ನಾನು ಹಾಕ್ಕೊಳ್ತಿದ್ದೇನೆ, ಚೂರು, 1 ಪಿಂಚ್ ಆಫ್ ಹಿಂಗು ಕೊನೆಗೆ ಆಫ್ ಮಾಡ್ಕೊಂಡಿದ್ದೇನೆ. ಸೊ ಪಿಂಚ್ ಆಫ್ ಹಿಂಗನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ವೀಕ್ಷಕರೇ, ಇದು ತಣ್ಣಗಾಗ್ತಿರುವಾಗ ಇಲ್ಲಿ ಮೇಥಿ ಸೊಪ್ಪನ್ನು ನಾನು ಸಣ್ಣದಾಗಿ, ಇಷ್ಟು ನಿಮಗೆ ಸಣ್ಣದಾಗಿ ಹಚ್ಚಿಕೊಡ್ಲಿಕ್ಕೆ ಆಗ್ತದೆ, ಆದಷ್ಟು ರಫ್ಲಿ ಚಾಪ್ ಮಾಡಿಕೊಂಡು ಇಟ್ಕೊಳ್ಳೋಣ. ನೋಡಿ, ಸ್ವಲ್ಪ ಸಣ್ಣದಾದರೆ ನಮ್ಗೆ ಒಳ್ಳೆಯದಾಗ್ತದೆ. ಅದನ್ನು ಮಾತ್ರ ಕೊನೆಗೆ ನಾವು ಹಾಕ್ಕೊಳ್ಳೋದು. ಯಾವಾಗಲೂ ಈ ಲೀಫಿ ವೆಜಿಟೇಬಲ್ ಕೊನೆಯಲ್ಲಿ ಹಾಕ್ಕೊಳ್ಳುವಂಥದ್ದು. ಇನ್ನು ಇಲ್ಲಿ ನೋಡಿ, ಇದು ಕಟ್ಟಾಗಿ ರೆಡಿ ಆಯಿತು. ಇದನ್ನು ತಣ್ಣಗಾಗಿದೆ, ಇದನ್ನೊಂದು ಪೌಡರ್ ಮಾಡಿಕೊಂಡು ತರ್ತೇನೆ ನಾನು. ಜಸ್ಟ್ ವೀಕ್ಷಕರೇ, ಇಲ್ಲಿ ನೋಡಿ, ಹೀಗೆ ಕೂರ್ಸ್ಲಿ ಗ್ರೈಂಡ್ ಮಾಡಿದರೆ ಆಯಿತು. ಇದನ್ನೆಲ್ಲ ಪಕ್ಕಕ್ಕೆ ಇಟ್ಟುಕೊಂಡು ಇಲ್ಲಿ ಗ್ಯಾಸ್ನಲ್ಲಿ ಕಡಾಯಿಯನ್ನು ಇಟ್ಕೊಂಡಿದ್ದೇನೆ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಅದು ಬಿಸಿ, ವೀಕ್ಷಕರೇ, ಬಿಸಿ ಆಯ್ತಿದ್ದು. ಈಗ 3 ಅಥವಾ ಸಣ್ಣ ಚಮಚದಲ್ಲಿ 4 ಚಮಚದಷ್ಟು ಎಣ್ಣೆ. ತುಂಬ ಎಣ್ಣೆ ಇದಕ್ಕೆ ಬೇಡ. ಸೊ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗುವಾಗ ಜೀರ ಹಾಕೊಳ್ಳೋಣ. ಜೀರ ಒಡಿಲಿ. ಜೀರ ಒಡೆಯುವಾಗ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿದಂಥದ್ದು. ಇನ್ನು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕೊಳ್ಬೋದು. ಇನ್ನು ನೀರುಳ್ಳಿ, ಸ್ವಲ್ಪ ಬಾಡಲಿ. ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ಹಾಕ್ಕೊಂಡು ಈ ಟೊಮ್ಯಾಟೊ
ಟೊಮ್ಯಾಟೊ ಮತ್ತು ಕಾಯಿ ಮೆಣಸು, ಒಂದು 2 ಕಾಯಿ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕೊಳ್ತಿದ್ದೇನೆ. ಸ್ವಲ್ಪ ಟೊಮ್ಯಾಟೊ ಒಳ್ಳೆ ಬಾಡಬೇಕು, ಅದಕ್ಕೋಸ್ಕರ ನಾನು ಉಪ್ಪನ್ನು ಮೊದಲು ಹಾಕ್ಕೊಂಡದ್ದು. ವೀಕ್ಷಕರೇ ನೋಡಿ, ಎಷ್ಟು ಬಾಡುವಾಗ ನಾವು ಏನು ನೆನೆಸಿಟ್ಟುಕೊಂಡಿದ್ದೇವೆ ಒಂದು 100 ಗ್ರಾಮ್ಸ್ನಷ್ಟು ಇದನ್ನು ಇದರಲ್ಲಿ ಹಾಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಇದರಲ್ಲಿ ಇದನ್ನು ತಿರುಗಿಸ್ಕೊಂಡು ಒಂದು 2 ನಿಮಿಷ ಹೀಗೆ ತಿರುಗಿಸ್ಕೊಳ್ಳೋಣ. ಎರಡು ನಿಮಿಷದ ಬಳಿಕ ಇಲ್ಲಿ ನೋಡಿ, ಒಂದು ಕೊತ್ತಂಬರಿ ಪುಡಿ, ಒಂದೂವರೆ ಚಮಚದಷ್ಟು ಚಿಲ್ಲಿ ಪೌಡರ್ ಮತ್ತು 1 ಚಮಚದಷ್ಟು ಹಳದಿ ಪುಡಿ ಇಷ್ಟನ್ನು ಹಾಕ್ಕೊಳ್ತಿದ್ದೇನೆ. ಹಾಕ್ಕೊಂಡು ಸ್ವಲ್ಪ ಇದರಲ್ಲಿ ಅದರ ಹಸಿ ವಾಸನೆ ಹೋಗುವವರೆಗೆ ಹುರಿದುಕೊಳ್ಳೋಣ. ವೀಕ್ಷಕರೇ ಇಲ್ಲಿ ನೋಡಿ, ಇಷ್ಟು ಆಗುವಾಗ 1 ಲೋಟದಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡು, ಎಷ್ಟು ಅದು ಬೇಯಲಿಕ್ಕೆ ನೀರು ಬೇಕು ಅಷ್ಟು ನೀರನ್ನು ಹಾಕಿ ನಾವು ಮುಚ್ಚಳವನ್ನು ಮುಚ್ಚಿಕೊಂಡು ಬೇಯಿಸಿಕೊಳ್ಳೋಣ. ವೀಕ್ಷಕರೇ ಒಂದು 5 ನಿಮಿಷಗಳ ಬಳಿಕ ನೋಡಿ, ಇದು ಹೆಚ್ಚು ಓವರ್ ಕುಕ್ ಆಗಲಿಕ್ಕಿಲ್ಲ, ಇಷ್ಟಾದರೆ ಸಾಕಾಗ್ತದೆ ನೋಡಿ. ಇಷ್ಟು ತುಂಬ ಬೆಂದು ಮೆದುವಾಗಬಾರ್ದು ನೋಡಿ, ಇಷ್ಟು ಹದ ಕುಕ್ ಆಗಬೇಕು. ಇಷ್ಟಾಗುವಾಗ ನೋಡಿ, ಇಲ್ಲಿ ಉಪ್ಪನ್ನು ನಾವೀಗ ಚೆಕ್ ಮಾಡಿಕೊಳ್ಳೋಣ. ಉಪ್ಪು ಕರೆಕ್ಟ್ ಇರದಿದ್ದರೆ ನಾವು ಸ್ವಲ್ಪ ಕಡಿಮೆ ಉಂಟು, ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು. ಸೊ ಉಪ್ಪು ಚೆಕ್ ಮಾಡಿಕೊಂಡು ನಾವೀಗ ಈ ಮೆಂತೆಯ ಕಟ್ ಮಾಡಿದಂತಹ ಎಲೆಗಳನ್ನು ಇದರಲ್ಲಿ ಹಾಕ್ಕೊಳ್ತಿದ್ದೇನೆ. ಇನ್ನೂ ಸಹ ನಾನು ಪೌಡರ್ ಮಾಡಿ ಅದನ್ನು ಹಾಕ್ಕೊಳ್ಳಿಲ್ಲ, ಅದನ್ನು ಯಾವಾಗ ಹಾಕ್ತಂತ ಈಗ ತಿಳಿಸ್ಕೊಡ್ತೇನೆ ನೋಡಿ. ಇದನ್ನು ಚೆನ್ನಾಗಿ ಇದರಲ್ಲಿ ಈಗ ಸ್ವಲ್ಪ ಉರಿ ದೊಡ್ಡದಿಟ್ಟುಕೊಳ್ಳಿ. ಇಲ್ಲೀಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇನ್ನು 1 ನಿಮಿಷಗಳ ಕಾಲ ಒಂದು ಮುಚ್ಚಳವನ್ನು ಮುಚ್ಚಿಕೊಳ್ಳೋಣ. 1 ನಿಮಿಷಗಳ ಬಳಿಕ ಇಲ್ಲಿ ನೋಡಿ, ಸ್ವಲ್ಪ ತಿರುಗಿಸ್ಕೊಂಡು ಈ ಒಂದು ಬೇಳೆಯನ್ನು ಹಾಕೋದ್ರಿಂದಾಗಿ, ಹೆಸರು ಬೇಳೆಯನ್ನು, ಇದು ಸ್ವಲ್ಪ ಸಹ ಕಹಿ ಬರುವುದಿಲ್ಲ, ಅದರಿಂದಾಗಿ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕುವಂಥ ಪ್ರಮೇಯ ಬರುವುದಿಲ್ಲ. ಇನ್ನೀಗ ನಾವೇನು ಮಿಕ್ಸಿ ಮಾಡಿಕೊಂಡಿದ್ದೇವೆ ಇದನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಹಾಕ್ಕೊಂಡು ಇದನ್ನು ಹೀಗೆ ತಿರುಗಿಸ್ಕೊಳ್ಳೋಣ. ಒಂದು ಟೇಸ್ಟಿಯಾದ ವಿಂಟರ್ ಸ್ಪೆಷಲ್ ಮೆಂತೆ ಹಾಗೂ ಹೆಸರು ಬೇಳೆಯಿಂದ ಮಾಡಿದಂತಹ ಒಂದು ರುಚಿಕರವಾದ ರೆಸಿಪಿ ರೆಡಿ ಆಗ್ತಾ ಉಂಟು. ಇದನ್ನು ಚಪಾತಿಯೊಟ್ಟಿಗೆ ಆಗಲಿ, ಅನ್ನದೊಟ್ಟಿಗೆ ಸಹ ಒಳ್ಳೆಯದಾಗ್ತದೆ, ಬಟ್ ಚಪಾತಿ ಮತ್ತು ಪೂರಿ ಒಟ್ಟಿಗೆ ಬಹಳ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ಒಂದು 2 ನಿಮಿಷಗಳ ಕಾಲ ಹೀಗೆ ಸ್ವಲ್ಪ ಡ್ರೈ ಆಗಲಿಕ್ಕೆ ಓಪನ್ನಲ್ಲಿ ಇಟ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಆಯ್ತು. ಇಷ್ಟು ನೀರು ಎಲ್ಲ ಆರುವಾಗ ಅಥವಾ ಸ್ವಲ್ಪ ನೀರಿಟ್ಟುಕೊಂಡು ಸಹ ನೀವು ಮಾಡ್ಬೋದು ನೋಡಿ. ಏನು ಚೆನ್ನಾಗಿ ಬಂತು ನೋಡಿ, ಅಂತ ಹೀಗೆ ಬಂತು. ಟೇಸ್ಟ್ ಸಹ ಅಷ್ಟೇ ಅಲ್ಟಿಮೇಟ್ ಅಂತ ಹೇಳ್ಬೋದು. ಅಂದರೆ ಈ ಮೆಂತ್ಯ ಸೊಪ್ಪನ್ನು ಈ ಸೀಸನ್ನಲ್ಲಿ ಫ್ರೆಶ್ ಆಗಿ ಬರುವಾಗ ನಾವು ಯೂಸ್ ಮಾಡಬೇಕು. ಆಫ್ ಮಾಡ್ಕೊಳ್ತಿದ್ದೇನೆ ನೋಡಿ. ಇನ್ನು ಸರ್ವಿಂಗ್ ಟೈಮ್, ಸರ್ವ್ ಮಾಡೋಣ. ಒಂದು ಪಾತ್ರೆಯನ್ನು ಕಾಯ್ಕೊಂಡು, ಇನ್ನೂ ಸಹ ಬೇಕಿದೆ ನಿಮಗೆ ಡ್ರೈ ಬೇಕಿದ್ರೆ ಇನ್ನೂ ಸಹ ಡ್ರೈ ಮಾಡ್ಕೊಳ್ಬೋದು, ಅಥವಾ ಹೀಗೆ ಸಹ ಮಾಡ್ಕೊಳ್ಬೋದು. ಸ್ವಲ್ಪ ನಮಗೆ ಚಪಾತಿ ತಿನ್ನಲಿಕ್ಕೆ ತುಂಬ ಡ್ರೈ ಆದರೆ ಸಹ ಒಳ್ಳೆಯದಾಗೋದಿಲ್ಲ ನೋಡಿ. ಹೀಗೆ ನಾವು ಇಡೀ ಹೆಸರನ್ನು ಮೊಳಕೆ ಬರಿಸಿ ಸಹ ಮಾಡ್ಕೊಳ್ಬೋದು, ಅದು ಸಹ ಒಳ್ಳೆಯದಾಗ್ತದೆ. ಇದೀಗ ಸಪೋಸ್ ನಿಮಗೆ ನೆನೆ ಹಾಕಲಿಕ್ಕೆ ಮರೆತು ಹೋಗಿತ್ತು, ಹಾಗಾಗುವಾಗ ಏನು ಮಾಡಬೇಕು ಹೇಳಿದರೆ, ಹೆಸರು ಬೇಳೆಯನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಸಹ ಮಾಡ್ಕೊಳ್ಬೋದು, ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಆಗಾಗಲೇ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ರುಚಿಕರವಾದ ಹಾಗೂ ಆರೋಗ್ಯದಾಯಕವಾದ ಚಳಿಗಾಲದಲ್ಲಿ ತಿನ್ನಲೇಬೇಕಾದಂತಹ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಹಾಗಾದರೆ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ
ಬೋಡೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.